ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿರೋದು ನಿಜ. ಅಕ್ರಮ ಆಗಿದೆ, ಅದಕ್ಕಾಗಿಯೇ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ಅಂತ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತಗಳು ವಿರೋಧಿಸಿ ನಾವೆಲ್ಲರೂ ಹೋರಾಟವನ್ನು ಮಾಡ್ತೀವಿ. ಮೋದಿಯವರು ಕಳ್ಳ ಮತದಾನದಿಂದಲೇ ಗೆದ್ದಿದ್ದಾರೆ. ಕೋರ್ಟ್ ಕೂಡ ಇತ್ತೀಚೆಗೆ ಚಾಟಿ ಬೀಸಿದೆ ಅಂತ ಈ ರೀತಿಯಾಗಿ ಶಾಸಕರು ಹೇಳ್ತಾ ಇದ್ದಾರೆ. ರಾಜಕೀಯವಾಗಿ 20 ವರ್ಷದ ತಮ್ಮ ಇತಿಹಾಸದಲ್ಲಿ ಏನು ಮೊನ್ನೆ ಇಂದಿರಾ ಗಾಂಧಿಯವರು ಏನು ತುರ್ತು ಪರಿಸ್ಥಿತಿ ತಂದು ಭಾರಿ ಇದು ಮಾಡಿಬಿಟ್ಟು ತಮ್ಮ ರಾಜಕೀಯ ಇದು ಮಾಡಿಕೊಡ್ರು ಅಂತೇಳಿ ಇವರು ಏನು 50 ವರ್ಷದ ಸಂಭ್ರಮಣೆ ಮಾಡಿದ್ದಾರೆ ಬಿ ಜೆ ಪಿಯವರು. ಇವತ್ತು ಮೋದಿಜಿಯವರು ಏನು ಮಾಡ್ತಾ ಇದ್ದಾರೆ, ನೀವು ಸಹ ತುರ್ತು ಪರಿಸ್ಥಿತಿಗಿಂತ ಜಾಸ್ತಿ ಕಠಿಣವಾದಂಥ ನಿರ್ಧಾರ ನೀವು ತೊಗೊಂಡಿದ್ದೀರಿ. ಈ ದೇಶದಲ್ಲಿ ED, IT, CBIಗಳ ಮೂಲಕ ದೇಶದ ಎಲ್ಲ ವಿರೋಧ ಪಕ್ಷವನ್ನು ದಮನ ಮಾಡುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಇದು ಸಹ ಒಂದು ಇತಿಹಾಸ ಅಲ್ವಾ ಅವ್ರು ಮಾಡಿರೋದು. ಯಾವ ಇಂದಿರಾ ಗಾಂಧಿಯವರು ಮಾಡಿದ್ದು 50 ವರ್ಷದ ಏನು ಹಿಂದೆ ಆಗಿರುವಂಥ ಎಮರ್ಜೆನ್ಸಿನೇ ಭಾಳ ಹೇಳ್ತಿರಲ್ಲ, ಇದು ಅಷ್ಟೇ ಅಸ್ತ್ರವನ್ನು ಬೆಳೆಸ್ತಾ ಇದ್ದಾರೆ ಇವತ್ತು. ಅದರಿಂದ ಚುನಾವಣೆ ಇದರಲ್ಲೂ ಸಹ ಆಗಿಲ್ಲ ಅಂತ ಹೇಳೋಕ್ಕೆ ಪ್ರಶ್ನೆನೇ ಇಲ್ಲ. ಖಂಡಿತ 100ಕ್ಕೆ 100 ಆಗಿರ್ತದೆ, 100ಕ್ಕೆ 100 ಆಗಿರ್ತದೆ. ಅದಕ್ಕೋಸ್ಕರ ಮಾನ್ಯ ರಾಹುಲ್ ಗಾಂಧೀಜಿಯವರು ಏನು 8ನೇ ತಾರೀಕು ಬರ್ತಾ ಇದ್ದಾರೆ ನಾಳೆ, ಆ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ವಿ. ಖಂಡಿತ ಅದು ಮಾಡಲೇಬೇಕಾಗುತ್ತೆ. ಇವತ್ತು ವಿರೋಧವಾಗಿ ನಾವು ಮಾಡಲೇಬೇಕಾಗುತ್ತೆ. BJPಯವರಿಗೆ ಅವ್ರಿಗೆ ಏನು ಪ್ರತಿಭಟನೆ ಮಾಡ್ತಾರೆ ಅವರು? ನಾವು ಹೆಂಗೂ ಮತವನ್ನು ಕಳ್ಳ ಮತ ಮಾಡಿಕೊಂಡು ನಾವು ದೇಶದಲ್ಲಿ ಅಧಿಕಾರ ಹಿಡಿದೀವಿ ಅಂತ ಮಾಡ್ತೀರಾ? ಎಲ್ಲಿ ಇತ್ತು ಅವರಿಗೆ? ಅದೇ ಮೋದಿಜಿಯವ್ರು ಹೇಳಿದ್ರೆ ನಮ್ಗೆ ಇಷ್ಟು ಬರ್ತದೆ, 400 ಸೀಟ್ ಮೇಲೆ ಬರ್ತದೆ ಅಂತ ಲಾಸ್ಟಿಗೆ ಎಲ್ಲಿ ಹೋಗಿದ್ರು ಅವರು? ಇವತ್ತು ಚಂದ್ರಬಾಬು ನಾಯ್ಡು ಮತ್ತು ಬಿಹಾರದ ನಿತೀಶ್ ಕುಮಾರ್ ಇಲ್ಲ ಅಂತ ಹೇಳಿದ್ರೆ ಇವತ್ತು ಏನೂ ಇರಲಿಲ್ಲ ಅವರು ಅಲ್ವಾ? ಅಂದರೆ ನಡೆದಿದೆ, ಕಳ್ಳ ಮತದಾನ ನಡೆದಿದೆ. ಅದರಿಂದ ನಾವು ಒಂದು ಹೋರಾಟ ಮಾಡುವಂಥ ಕೆಲಸವನ್ನು ಕೇಂದ್ರದ ವಿರುದ್ಧ ಮಾಡ್ತೀವಿ ನಾವು. ಅದು ಸುಮ್ಮನೆ ಹೇಳಲಿಕ್ಕೆ ಬರೋದಲ್ಲ. ರಾಜಕೀಯವಾಗಿ ಇವತ್ತು ಮೋದಿಜಿಯವರು ಇಡೀ ದೇಶದಲ್ಲಿ ಏನು ಇವತ್ತು 50 ವರ್ಷದ ತಮ್ಮ ಇತಿಹಾಸದಲ್ಲಿ ಏನು ಮೊನ್ನೆ ಇಂದಿರಾ ಗಾಂಧಿಯವರು ಏನು ತುರ್ತು ಪರಿಸ್ಥಿತಿ ತಂದು ಭಾರಿ ಇದು ಮಾಡಿಬಿಟ್ಟು ತಮ್ಮ ರಾಜಕೀಯ ಇದು ಮಾಡಿಕೊಡ್ರು ಅಂತೇಳಿ ಇವರು ಏನು 50 ವರ್ಷದ ಸಂಭ್ರಮಣೆ ಮಾಡಿದ್ದಾರೆ ಬಿ ಜೆ ಪಿಯವರು. ಇವತ್ತು ಮೋದಿಜಿಯವರು ಏನು ಮಾಡ್ತಾ ಇದ್ದಾರೆ, ನೀವು ಸಹ ತುರ್ತು ಪರಿಸ್ಥಿತಿಗಿಂತ ಜಾಸ್ತಿ ಕಠಿಣವಾದಂಥ ನಿರ್ಧಾರ ನೀವು ತೊಗೊಂಡಿದ್ದೀರಿ. ಈ ದೇಶದಲ್ಲಿ ED, IT, CBIಗಳ ಮೂಲಕ